ಮಕ್ಕಳಿಯ ಸುಮ್ಮನೆ ಗಜೇಂದ್ರನಿಗೆ ಪರಿಹಾರವನ್ನು ಕೊಟ್ಟು ನನ್ನ ಆಸ್ತಿಯನ್ನು ನನಗೆ ಮರಳಿಕೊಡುತ್ತಿದ್ದಾರೆ. ಇಲ್ಲೇ ನಿಮ್ಮನ್ನು ಸುಟ್ಟು ಹಾಕಿ ಬರುತ್ತೇನೆ ಮಕ್ಕಳಿಯ. ಲೇಸಾಗಿನ ಕೊಡಿ. ಗರ್ಭದ ಗೋಡೆ ಒಳಗೆ ಸರ್ಪದಂತೆ ನಿಂತಿರುವ ನಮ್ಮ ದಣಿ ಎದುರು ಮಾತನಾಡಲಿಕ್ಕೆ ನೀನವಲೇ ಬಚ್ಚ. ಲೇ ಲುಚ್ಚ, 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಂದ ಈ ನಿಮ್ಮ ಗೌಡ ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಶೇರಿಗಾಗಿ ಇಂದು ನಿಮ್ಮೊಡನೆ ಸಟ್ಟು ಹೊಡೆದು ಯುದ್ಧ ಮಾಡಲು ಬಂದಿದ್ದಾನೆ. ಶಿವದ ಮರಿಯಾಗಿ. ಶಿವದ ಮರಿ ಅಂದರೆ ಸತ್ತು ಹೋದ ಸಂಜುವಪ್ಪನ ಬಚ್ಚ. ಸಿಂಹದ ಮರಿಯನ್ನು ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ಬಂದರೆ ನಾನೀ ಕಾಡಿನ ಖಡ್ಗಮೃಗವಾಗಿ ನಿನ್ನ ಹೊಟ್ಟೆಯನ್ನು ಹೊತ್ತು ಹಾಕಿಕೊಳ್ಳಬಲ್ಲ ಈ ಗೌಡನಾದ ಮನೆ. ಇದೇ ತಮ್ಮ ಅಂದ ಕಳ್ಕೊಂಡ ಆಸ್ತಿಯನ್ನು ಹೊಳೆ ಸಿಗಾಕ ಸಾಧ್ಯ ಇಲ್ಲವು. ಸೋಮ ನಮ್ಮ ಗೌಡಕ್ಕೆ ಸಲ ಮಾಡಿದ ಬಂದು ದಾರಿ ಹಿಡಿದು ಹೋಗಿ ಬಿಡ. ಸತ್ಯ ಹೋಗದಿದ್ದರೆ ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಸುಮ್ಮನೆ ನನ್ನ ರಣ ವಿಕ್ರಮನ ಜಮೀನು ಮತ್ತು ನನ್ನ ಬೆಳೆ ಪರಿಹಾರವನ್ನು ಕೊಟ್ಟು ಬಿಡು. ಪರಿಹಾರ? ನಾನು ಪರಿಹಾರ ಕೊಡಲಿಕ್ಕೆ ನಾನೇನು ದಾನ ಶೂರ ಕರ್ಣನಲ್ಲ. ನಿಮ್ಮ ಪ್ರಾಣ ತೆಗೆದ ಯಮರಾಜ. ಯಮರಾಜನೆಂದು ಅಟ್ಟಾಸದಿಂದ ನಮ್ಮ ಮೇಲೆ ಮರೆಯಲು ಬಂದರೆ ನಿನ್ನನ್ನು ಸುಟ್ಟು ಹಾಕುವ ಪುಂಡ ಹುಲಿಗಳು ಈ ರಣವಿಕ್ರಮ. ಪುಂಡಹುಲಿ